ಇದ್ದಾರೆ. ಮೊದಲನೇದಾಗಿ ದೇವರಿಂದ ತಪ್ಪಿಸಿಕೊಂಡು ಹೋದ್ರು, ದೇವರ ಸನ್ನಿಧಾನದಿಂದ ಹೋದ್ರು. ಎರಡನೇದಾಗಿ ಸೈತಾನನು ಏನ್ ಮಾಡಿದಾನೆ, ಅವ್ರನ್ನ ಬಂಧಿಸಿಟ್ಟಿದ್ದಾನೆ. ಆದ್ರೆ ಭಯಪಡುವಂತ ಸನ್ನಿವೇಶ ಯಾವುದು ಕೂಡ ಇಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಏನೆಂಬುದಾಗಿ ಹೇಳ್ತಾ ಇದ್ದಾರೆ, ಕಟ್ಟಲ್ಪಟ್ಟಂತ ಕತ್ತೆಯನ್ನ ನೀವೇನ್ ಮಾಡ್ರಿ, ಬಿಚ್ಚಿರಿ ಎಂಬುದಾಗಿ. ಓದ್ರಿ ಮುಂದೆ, ಮಾರ್ಕನ ಬರೆಸುವಾರ್ತೆ 11ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಶ್ರೀ ಮಾರ್ಕನ ಬರೆದ ಶುಭವಾರ್ತೆ 11ನೇ ಅಧ್ಯಾಯ 4ನೇ ವಾಕ್ಯ. ಆ ಶಿಷ್ಯರು ಹೋಗಿ ಬೀದಿಯಲ್ಲಿ ಹೊರಗೆ ಬಾಗಿಲಿನ ಹತ್ತಿರ ಒಂದು ಕತ್ತೆ ಮರಿಯನ್ನ ಕಟ್ಟಿರುವುದನ್ನ ಕಂಡು ಅದನ್ನು ಏನ್ ಮಾಡಿದ್ರಂತೆ, ಬಿಚ್ಚಿದ್ರು. ಹಲ್ಲೆಲೂಯಾ. ಇವಾಗ ಏನಾಯ್ತು, ಎಂತ ಕತ್ತೆ ಈಗ? ಕಟ್ಟಲ್ಪಟ್ಟ ಕತ್ತೆನ, ಬಿಚ್ಚಲ್ಪಟ್ಟ ಕತ್ತೆನ? ಬಿಚ್ಚಲ್ಪಟ್ಟ ಕತ್ತೆ. ಕತ್ತೆ ಬಂಧನದಲ್ಲಿತ್ತು, ಕತ್ತೆ ಭಯಂಕರವಾದ ಪರಿಸ್ಥಿತಿಯಲ್ಲಿತ್ತು. ಆದರೆ ಕತ್ತೆಯನ್ನ ದೇವರು ಏನ್ ಮಾಡಿದ್ರು, ಬಿಚ್ಚ್ರಿ ಎಂಬುದಾಗಿ ತನ್ನ ಶಿಷ್ಯರನ್ನ ಕಳುಹಿಸಿದಾಗ ಆ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಆ ಕತ್ತೆಯನ್ನ ಬಿಚ್ಚುತ್ತಾ ಇದ್ದಾರೆ. ಪ್ರಿಯರೇ, ಮೊದಲನೇ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ, ದೇವರಿಂದ ದೂರ ಆಗಿರುವಂಥದ್ದು. ಎರಡನೆಯದಾಗಿ ಪಾಪದ ಆಳ್ವಿಕೆ ಇರುವಂಥದ್ದು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆ ಈಗೇನಾಗಿದೆ, ಬಿಚ್ಚಲ್ಪಟ್ಟಿರುವಂತ ಕತ್ತೆಯಾಗಿದೆ. ಆ ಕತ್ತೆ ಬಂಧನದಲ್ಲಿಲ್ಲ. ಆ ಕತ್ತೆ ಇನ್ನು ಮುಂದೆ ಬಂಧನದಲ್ಲಿ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಆ ಕತ್ತೆಗೆ ಇಲ್ಲವೇ ಇಲ್ಲ. ನಾವು ನೋಡ್ತಾ ಇದ್ದೇವೆ. ಆದರೆ ಕತ್ತೆಯನ್ನ ಬಿಚ್ಚಬೇಕಾದ್ರೆ ಅದಕ್ಕೆ ಒಂದು ಷರತ್ತು ಇದೆ. ಹಲ್ಲೆಲೂಯಾ. ಕತ್ತೆಯನ್ನ ಯಾರು ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ. ನಿಜ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡ್ರಿ ಒಂದ್ಸರಿ. ವಾಕ್ಯ ಕೇಳ್ತಾ ಇದ್ರೆ ನಿದ್ದೆ ಮಾಡ್ತಾ ಇದೆ. ಕಣ್ಣು ತರದು ನಿದ್ದೆ ಮಾಡೋರು ಬಹಳ ಡೇಂಜರ್ ರೀ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕತ್ತೆ ಏನಾಗಿದೆ ಈಗ, ಬಿಚ್ಚಲ್ಪಟ್ಟಿದೆ. ತಪ್ಪಿಸಿಕೊಂಡು ಹೋಗಿತ್ತು, ದೇವರಿಂದ ದೂರ ಆಗಿತ್ತು, ದೇವರ ಸನ್ನಿಧಾನವನ್ನ ಅನುಭವಿಸಲಾರದೆ ಇತ್ತು. ಸೈತಾನನು ಕಟ್ಟಿ ಹಾಕಿದ್ದ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಕತ್ತೆಯನ್ನ ಏನ್ ಮಾಡ್ರಿ, ಈಗ ಬಿಚ್ಚ್ರಿ. ಆ ಕತ್ತೆ ನನಗೆ ಬೇಕಾಗಿದೆ, ಆ ಕತ್ತೆ ನನಗೆ ಬೇಕು ಎಂಬುದಾಗಿ, ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಆ ಕತ್ತೆಯನ್ನ ದೇವರು ಏನ್ ಮಾಡ್ತಾ ಇದ್ದಾನೆ, ಬಿಚ್ಚಿಸ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ಸತ್ಯವೇದದ ಪುಸ್ತಕಗಳಲ್ಲಿ ಎಕ್ಸೋಡಸ್ ಚಾಪ್ಟರ್ 13 ಅಂದ್ರೆ ವಿಮೋಚನ ಕಾಂಡ 13ನೇ ವಾಕ್ಯವನ್ನ ನೀವು ಓದುವಾಗ ಅಲ್ಲಿ ಗೊತ್ತಾಗುತ್ತೆ, ಕತ್ತೆಯ ಬದಲಿಗೆ ಯಾವುದನ್ನು ಕೊಡಬೇಕು, ಕುರಿಯನ್ನ ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಕತ್ತೆಯನ್ನ ಬಿಚ್ಚಬೇಕಾದ್ರೆ ಒಂದು ಷರತ್ತು. ಕತ್ತೆಯನ್ನು ಬಿಚ್ಚಬೇಕಾದ್ರೆ ಯಾರು ಬಲಿದಾನವಾಗಬೇಕು, ಕುರಿಮರಿ ಬಲಿದಾನವಾಗಬೇಕು. ಹೋದ್ರೆ ಒಂದ್ಸಾರಿ ಮಾರ್ಕನ ಬರೆಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ. ವಿಮೋಚಕನ ಕಾಂಡ 13ನೇ ಅಧ್ಯಾಯ 13ನೇ ವಚನ. ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿಮರಿಯನ್ನ ಕೊಟ್ಟು ಆ ಕತ್ತೆ ಮರಿಯನ್ನ ಬಿಡಿಸಿಕೊಳ್ಳಬಹುದು. ಹಲ್ಲೆಲೂಯಾ. ಕಟ್ಟಲ್ಪಟ್ಟಿರ್ತಕ್ಕಂಥ ಕತ್ತೆಯನ್ನ ಬಿಡಿಸಿಕೊಳ್ಳಬೇಕಾದ್ರೆ ಏನ್ ಬೇಕು, ಮಾತಾಡ್ರಿ, ಏನ್ ಬೇಕು? ಕುರಿಮರಿ ಬೇಕು. ಕುರಿಮರಿ ಯಾರು ಹೇಳ್ರಿ? ಕುರಿಮರಿ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. 29ನೇ ವಾಕ್ಯ 35ನೇ ವಾಕ್ಯ ಹೇಳ್ತಾ ಇದೆ, ಇಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿಮರಿ ಎಂಬುದಾಗಿ. ಯಾರು ಹೇಳ್ತಾ ಇದ್ದಾರೆ? ಸ್ನಾನಿಕನಾಗಿರುವಂತ ಯೋಹಾನ, ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನ್ ಹೇಳ್ತಾ ಇದ್ದಾನೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿರುವಂತ ಕುರಿ. ಅದುವೇ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಕುರಿಮರಿಯಾಗಿದ್ದೇನೆ, ನಾನೇ ಹೇಳ್ತಾ ಇದ್ದೇನೆ, ಹೋಗಿ ನೀವು ಆ ಕತ್ತೆಯನ್ನ ಬಿಚ್ಚಿರಿ, ಆ ಕತ್ತೆ ನನಗೆ ಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇದು ರಕ್ಷಣೆ ಜೀವಿತಕ್ಕೆ ಸಾದೃಶ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆದಾಮ ಅವ್ವಳು ಪಾಪ ಮಾಡಿದ್ರು, ಆ ಪಾಪಕ್ಕೆ ಶಾಪ ಎನ್ನುವಂಥದ್ದು ದೇವರು ಏನ್ ಮಾಡಿದ್ರು, ಕೊಟ್ಟರು ಪ್ರಿಯರೇ. ಆದರೆ ದೇವರು ಒಂದು ರಕ್ಷಣೆಯ ಮಾರ್ಗವನ್ನು ಅನುಗ್ರಹ ಮಾಡಿದ್ರು. ಆ ರಕ್ಷಣೆಯ ಮಾರ್ಗ ಏನಂದ್ರೆ, ಯೇಸು ಕ್ರಿಸ್ತನು ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಹುಟ್ಟಲಿಕ್ಕಿದ್ದಾನೆ. ಆ ಯೇಸು ಕ್ರಿಸ್ತನು ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಹುಟ್ಟಲಿಕ್ಕಿದ್ದಾನೆ. ಸ್ತ್ರೀ ಸಂತಾನ ಅಂದ್ರೆ ಏನು? ಸ್ತ್ರೀ ಸಂತಾನ ಏಕವಚನನ ಬಹುವಚನನ? ಮಾತಾಡಿ. ಸ್ತ್ರೀ ಸಂತಾನ ಏಕವಚನನ ಬಹುವಚನ? ಹೇಳ್ರಿ ಸಾಗರ್ ಅವ್ರೆ. ಏಕವಚನ. ಹಲ್ಲೆಲೂಯಾ. ನಾವೆಲ್ಲರೂ ಯಾರಾಗಿದ್ದೇವೆ? ನಿಮ್ಮ ಆಧಾರ್ ಕಾರ್ಡ್ ಮುಂದ್ಗಡೆ ನಿಮ್ಮ ಹೆಸರು ಮುಂದ್ಗಡೆ ಯಾರ್ದಿರುತ್ತಾ? ನಿಮ್ಮ ತಾಯಿದಿರುತ್ತಾ, ನಿಮ್ಮ ತಂದೆದಿರುತ್ತಾ? ತಂದೆದಿರುತ್ತೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಯಾರಾಗಿದ್ದೇವೆ?
ಪುರುಷ ಸಂತಾನದವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಯಾರಾಗಿದ್ದೇವೆ? ಒಬ್ಬ ಪುರುಷನ ಮೂಲಕವಾಗಿ ಹುಟ್ಟಿದಂಥವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿ ಯಾರಾಗಿದ್ದಾರೆ? ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಬಂದಿರುವಂತ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನಲ್ಲಿ ಜನ್ಮ ಪಾಪವಿಲ್ಲ, ಕರ್ಮ ಪಾಪವಿಲ್ಲ, ಜೀವಿತದಲ್ಲಿ ಯಾವ ಪಾಪವೂ ಕೂಡ ಇಲ್ಲ. ಯೇಸು ಸ್ವಾಮಿ ಏನಾಗಿದ್ದಾನೆ? ಸ್ತ್ರೀ ಸಂತಾನವಾಗಿ ಹುಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮರಿಯಳ ಬಳಿಗೆ ಗಾಬ್ರಿಯೇಲ ದೇವದೂತನು ಬಂದು ಹೇಳ್ತಾನೆ, ಮರಿಯಳೇ ನೀನೇನಾಗ್ತೀಯಾ? ಪವಿತ್ರಾತ್ಮನ ಮೂಲಕವಾಗಿ ನೀನೇನಾಗ್ತೀಯಾ? ಗರ್ಭ ಧರಿಸ್ತೀಯಾ. ಗರ್ಭ ಯಾರಿಂದ ಆಗಿರುವಂಥದ್ದು? ದೇವರಿಂದ. ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬರುತ್ತೆ, ಆವಾಗ ನೀನು ಗರ್ಭ ಧರಿಸ್ತೀಯಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಅದರ ಸಲುವಾಗಿ ಎಲ್ಲರೂ ನಾವು ಪುರುಷ ಸಂತಾನದವರಾಗಿದ್ದೇವೆ. ಈ ಲೋಕದಲ್ಲಿ ಹುಟ್ಟಿರುವಂಥ ಒಬ್ಬ ಆತನು ಸ್ತ್ರೀ ಸಂತಾನದವನು. ಆತನು ಯಾರಾಗಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸ್ತ್ರೀ ಸಂತಾನವಾಗಿರುವಂಥ ಯೇಸು ಕ್ರಿಸ್ತನು ಆತನೇ ಏನಾಗಿದ್ದಾನೆ? ಕುರಿಮರಿಯಾಗಿದ್ದಾನೆ. ಆತನೇ ಕಟ್ಟಲ್ಪಟ್ಟಿರ್ತಕ್ಕಂಥ ಕತ್ತೆಯನ್ನ ಬಿಚ್ಚಿಸುವಂತ ಒಬ್ಬ ಕುರಿಮರಿಯು ಕೂಡ ಆತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಆದಿಕಾಂಡ 3ನೇ ಅಧ್ಯಾಯ 14ನೇ ವಚನ ಓದಿ ಒಂದ್ಸಾರಿ, ನಿಮಗೆ ಗೊತ್ತಾಗುತ್ತೆ. ಆಗ ಯೆಹೋವ ದೇವರು ಸರ್ಪಕ್ಕೆ ನೀವು ಈ ಕಾರ್ಯವನ್ನ ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಎಸ್ ಶಾಪಗ್ರಸ್ತವಾದಿ ಎಸ್ ಹಲ್ಲೆಲೂಯಾ. ಅಲ್ಲಿ ಸ್ತ್ರೀ ಸಂತಾನ ಎಂಬುದಾಗಿ ಅಂಡರ್ಲೈನ್ ಮಾಡಿಕೊಡ್ರಿ. ಸ್ತ್ರೀ ಸಂತಾನ. ಹಲ್ಲೆಲೂಯಾ. ಸ್ತ್ರೀ ಸಂತಾನವೇ ನಮಗೆ ಮತ್ತು ಸೈತಾನನಿಗೆ ಇರತಕ್ಕಂಥ ಒಂದು ವಿಮೋಚನೆಯನ್ನು ಮಾಡುವಂತ ರಕ್ಷಣೆ ಎಂಬುದಾಗಿ ದೇವರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. ರಕ್ಷಣೆ ಕಾರ್ಯವನ್ನ ಆದಿಯಲ್ಲಿಯೇ ಅವರು ತಪ್ಪು ಮಾಡಿದಾಗಲೇ ದೇವರು ಏನ್ ಮಾಡಿದ್ದಾರೆ? ನೇಮಕ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀ ಸಂತಾನವೇ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅನೇಕ ವರ್ಷಗಳಿಂದ ದೇವರನ್ನ ನಾವು ನಂಬಿರ್ಬೋದು, ಆದರೆ ವಾಕ್ಯದ ಜ್ಞಾನವನ್ನು ನಾವು ಅರಿತುಕೊಳ್ಳಬೇಕು ಪ್ರಿಯರೇ. ವಾಕ್ಯ ಏನಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ವಾಕ್ಯದ ಪ್ರಕಾರವಾಗಿ ಹಿಡಿದು ನಾವು ಜೀವಿಸುವವರಾಗಿರ್ಬೇಕಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ಬಗ್ಗೆ ಒಬ್ಬ ಕಾಯಾಫನೆನ್ನುವಂಥ ಪ್ರವಾದಿ ಮಹಾಯಾಜಕ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ. ಆ ಮಾತು ಏನಂದ್ರೆ, ಎಲ್ಲರಿಗೋಸ್ಕರವಾಗಿ ಒಬ್ಬ ವ್ಯಕ್ತಿ ಸಾಯುವಂಥದ್ದು ಯುಕ್ತವಲ್ಲವೇ? ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 50ನೇ ವಾಕ್ಯ ಆ ರೀತಿಯಾಗಿರುತ್ತೆ. ಎಲ್ಲರೂ ಸಾಯುವುದಕ್ಕಿಂತ ಒಬ್ಬ ವ್ಯಕ್ತಿ ಸತ್ತರೆ ಆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಎಲ್ಲ ನಮ್ಮ ಪ್ರಾಣಗಳು ಏನಾಗ್ತವೆ? ಬದುಕಿ ಉಳಿತಾವೆ ಎಂಬುದಾಗಿ. ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ, ದೇವರೇ ನುಡಿಸಿರ್ತಕ್ಕಂಥ ವಾಕ್ಯ ಓದ್ರಿ ಒಂದ್ಸಾರಿ. ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವಂಥದ್ದು ನಿಮಗೆ ಯುಕ್ತವೆಂದು ನೀವು ಆಲೋಚಿಸುವುದಿಲ್ಲವೇ? ಹಲ್ಲೆಲೂಯಾ. ಅದು ದೇವರು ನುಡಿಸಿರುವಂತ ಒಂದು ಮಾತು, ದೈವಿಕವಾಗಿರ್ತಕ್ಕಂಥ ಒಂದು ಪ್ರವಾದನೆ ಎಂಬುದಾಗಿ ದೇವರ ವಾಕ್ಯ ಮುಂದೆ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೆ ಬರಬೇಕಾದ ದಂಡನೆಯನ್ನ, ನಮಗೆ ಆಗಬೇಕಾಗಿರುವಂಥ ಶಿಕ್ಷೆಯನ್ನ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತಾನು ಏನು ಮಾಡಿದ? ಒತ್ತುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಯಾರಾದರೂ ಒಬ್ಬ ಮನುಷ್ಯನಿಗೋಸ್ಕರವಾಗಿ ಸಾಯ್ತಾರ? ಪ್ರಾಣ ಕೊಡೋದಕ್ಕೆ ಇಷ್ಟಪಡ್ತಾರ? ಆದರೆ ಒಬ್ಬ ಸ್ನೇಹಿತನಿದ್ದಾನೆ, ಆತನೇ ಯೇಸು. ಆತನು ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಡುವುದಕ್ಕೆ ತನ್ನ ಸಿಂಹಾಸನವನ್ನ ಬಿಟ್ಟು ಏನ್ ಮಾಡಿದ ಪ್ರಿಯರೇ? ಆತನು ಇಳಿದು ಬಂದ ಪ್ರಿಯರೇ. ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡಂದ್ರೆ, ತನಗಿರುವಂತ ಅಧಿಕಾರ, ತನಗಿರ್ತಕ್ಕಂಥ ಒಂದು ವರ್ಚಸ್ಸು ಅದೆಲ್ಲವನ್ನ ಬಿಟ್ಟು ಬರಿದಾಗಿ ದಾಸನಾಗಿ, ನರರಲ್ಲಿ ನರನಾಗಿ, ಮನುಷ್ಯನಾಗಿ ಆತನ ಏನ್ ಮಾಡಿದ? ಈ ಲೋಕಕ್ಕೆ ಇಳಿದು ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಅನೇಕರು ಯೇಸು ಕ್ರಿಸ್ತನು ಸ್ತ್ರೀ ಸಂತಾನ ಅಂದ್ರೆ ಅನೇಕರು ಏನ್ ಮಾಡಲ್ಲ? ನಂಬೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮರಿಯಳು ನಂಬಿದ್ಲ? ನಿನಗೆ ಮಗು ಆಗುತ್ತಂದ್ರೆ ಮರಿಯಳು ನಂಬಿದ್ಲ? ಅಯ್ಯೋ, ನಾನು ಇನ್ನು ಪುರುಷನನ್ನ ಅರಿಯದವಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಿಯಳೇ ನಂಬಲಿಲ್ಲ.
ಹಲ್ಲೆಲೂಯಾ. ಆದರೆ ದೇವರ ಕಾರ್ಯ ಆಗುವಂಥದ್ದು ಆಯಿತು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ಬೆಟ್ಟು ಮಾಡಿ ತೋರಿಸ್ತಾರೆ, ಯೇಸು ಸ್ವಾಮಿ ಸ್ತ್ರೀ ಸಂತಾನ ಅಲ್ಲ, ಹೆಂಗ್ ಹುಟ್ಟಕ್ಕಾಗುತ್ತೆ ಅದು ಇದು ಅಂತೇಳಿ. ಹಲ್ಲೆಲೂಯಾ. 2 ನವಿಲುಗಳು ನಾಟ್ಯ ಮಾಡುವಾಗ ನೀವು ನೋಡ್ತಾ ಇರ್ತೀರಿ, ನೋಡಿರ್ಬೋದು. ಕೆಲವೊಬ್ರು ಇಲ್ಲಿ ಸುತ್ತಮುತ್ತಲಿದ್ದಾವ ನಾವು ಚಿಕ್ಕವರು ಇರ್ಬೇಕಾದ್ರೆ ಬಾದರ್ಲಿಯಲ್ಲೆಲ್ಲ ನವಿಲುಗಳನ್ನು ನಾವು ನಾಟ್ಯ ಮಾಡೋದು ನೋಡಿದ್ವಿ. ನಮ್ಮ ಮನೆ ಮುಂದುಗಡೆನೆ ಸ್ಕೂಲ್ ಇತ್ತು, ಸ್ಕೂಲ್ ಹಿಂದುಗಡೆನೆ ಹುಂಚೆ ಗಿಡಗಳಿದ್ವು. ಅಲ್ಲೆಲ್ಲ ನವಿಲುಗಳು ಏನು ಮಾಡ್ತಾ ಇದ್ವು, ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ನಾಟ್ಯ ಮಾಡ್ಕೊತ ಇರ್ತಾ ಇದ್ವು ಪ್ರಿಯರೇ. ಹಲ್ಲೆಲೂಯಾ. ಹೆಣ್ಣು ನವಿಲಿನ ಮುಂದೆ ಗಂಡು ನವಿಲು ಏನು ಮಾಡುತ್ತೆ, ನಾಟ್ಯ ಮಾಡುತ್ತೆ ಪ್ರಿಯರೇ. ಗೊತ್ತಾ ನಿಮಗೆ? ಹಲ್ಲೆಲೂಯಾ. ನಾಟ್ಯ ಮಾಡುವಾಗ ಅವೆರಡು ಕೂಡ ಏನು ಮಾಡಲ್ಲ, ಕೂಡೋದಿಲ್ಲ. ಆದರೂ ಕೂಡ ಅದು ಏನು ಮಾಡುತ್ತೆ ಪ್ರಿಯರೇ, ಮಗುವನ್ನು ಅಂದರೆ ತತ್ತಿ ಇಟ್ಟು ಏನು ಮಾಡುತ್ತೆ, ಕಾವು ಕೊಟ್ಟು ಏನು ಮಾಡುತ್ತೆ, ಮಗುವನ್ನು ಎದ್ದೇಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಹಾವಿನ ಜಾತಿಯಲ್ಲಿ ಒಂದು ಜಾತಿ ಇದೆ, ಆ ಪುರುಷ ಹಾವನ್ನು ಸೇರಲಾರದೆ ಆ ಒಂದು ಹಾವು ಏನು ಮಾಡುತ್ತಂತೆ, ಮರಿಗಳನ್ನು ತತ್ತಿ ಇಟ್ಟು ಏನು ಮಾಡುತ್ತೆ, ಮರಿಗಳನ್ನು ಎಬ್ಬಿಸುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ನಂಬಲಿಲ್ಲ. ನಿನಗೆ ಮಕ್ಕಳಾಗ್ತಾವ 100 ವರ್ಷಕ್ಕೆ, ನಂಬಿದ್ನ? ಕೆಳಗಡೆ ಬಿದ್ದು ಏನು ಮಾಡಿ ಒದ್ದಾಡಿ ನಗ್ತಾ ಇದ್ದ, ನನಗೆಲ್ಲಿ ಮಕ್ಕಳಾಗ್ತಾವೆ, 3 ವರ್ಷದವನಿದ್ದೀನಿ ನಾನು. ಹಲ್ಲೆಲೂಯಾ. ಆಕೆ ರೊಟ್ಟಿ ಮಾಡ್ಕೊಂತಿರ್ಬೇಕಾದ್ರೆ ಸಾರಳು ಕೂಡ ಏನು ಮಾಡ್ತಾಳ, ನಗುತ್ತಾಳ. ನನಗೆಲ್ಲಿ ಮಕ್ಕಳಾಗ್ತಾವೆ, ನಂದು ವಯಸ್ಸು ಹೋಗಿಬಿಟ್ಟಿದೆ, ಸ್ತ್ರೀ ಧರ್ಮ ನನಗೆ ನಿಂತು ಹೋಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರು ಎಂಥ ದೇವರಾಗಿದ್ದಾನೆ, ಇಲ್ಲದನ್ನು ಇರುವುದಾಗಿ ರೂಪಿಸುವ ಮಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಬಂದ. ಹೆಂಗೆ ಬಂದ ಆತ? ಜನ್ಮ ಪಾಪವಿಲ್ಲದೆ, ಕರ್ಮ ಪಾಪವಿಲ್ಲದೆ, ಜೀವನದಲ್ಲಿ ಯಾವುದರಲ್ಲಿಯೂ ಕೂಡ ಪಾಪವಿಲ್ಲದೆ ಬಂದು ಆತನು ಹೇಳ್ತಾ ಇದ್ದಾನೆ, ಆ ಕತ್ತೆಯನ್ನು ನೀವು ಬಿಚ್ಚರಿ ಎಂಬುದಾಗಿ. ಹಲ್ಲೆಲೂಯಾ. ಶಿಷ್ಯರು ಹೋದ್ರು, ಯೇಸುವಿನ ಮಾತನ್ನು ಕೇಳಿ ಆ ಕತ್ತೆಯನ್ನು ಏನು ಮಾಡ್ತಾ ಇದ್ದಾರೆ, ಅವರು ಬಿಚ್ಚಿಕೊಂಡು ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಬಿಚ್ಚಲ್ಪಟ್ಟಂಥ ಕತ್ತೆಯೇ 3ನೇ ಕತ್ತೆ ಯಾವುದಕ್ಕೆ ಸಾದೃಶ್ಯವಾಗಿರುವಂಥದ್ದು? ರಕ್ಷಣೆಗೆ ಸಾದೃಶ್ಯವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ದೇವರಿಂದ ಅಗಲಿ ಹೋಗಿತ್ತು, ಸೈತಾನನ ಬಂಧನದಲ್ಲಿತ್ತು. ಆದರೆ ಪುನಃ ದೇವರು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತಾನು ಬಲಿಯಾಗುವುದರ ಮೂಲಕವಾಗಿ ಆತನು ಏನು ಮಾಡಿದ ಪ್ರಿಯರೇ, ಆ ಕತ್ತೆಯನ್ನು ನನ್ನ ಹತ್ರಕ್ಕೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಆಜ್ಞಾಪಿಸಿದ. ಒಂದು ವೇಳೆ ಯಜಮಾನನು ಕೇಳಿರ್ಬೋದು, ಏನಂತೇಳಿ, ಕತ್ತೆಯನ್ನು ಬಿಚ್ಚೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಆದರೆ ಯಾರಿಗೆ ಬೇಕಾಗಿದೆ ಎಂಬುದಾಗಿ ಹೇಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ದೇವರಲ್ಲಿ. ಇದು ನಮ್ಮ ಗುರುಗಳಿಗೆ ಬೇಕಾಗಿದೆ ಎಂಬುದಾಗಿ ಒಂದು ಮಾತನ್ನಾಡದೆ ಆ ಕತ್ತೆ ಯಜಮಾನನು ಏನು ಮಾಡಿದ ಪ್ರಿಯರೇ, ಅದನ್ನು ಬಿಡುಗಡೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆ ಏನಾಗಿದೆ, ಬಿಡುಗಡೆ ಹೊಂದಿದಂಥ ಕತ್ತೆಯಾಗಿದೆ. ಆ ಕತ್ತೆ ಏನಾಗಿದೆ, ರಕ್ಷಣೆಯನ್ನು ಹೊಂದಿದಂಥ ಕತ್ತೆಯಾಗಿದೆ. ಆ ಕತ್ತೆ ಈಗ ಸೈತಾನನಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ, ಸೈತಾನನ ಆಳ್ವಿಕೆಗೆ ಒಳಪಡಬೇಕಾಗಿರುವ ಅವಶ್ಯಕತೆ ಇಲ್ಲ.